ಕೆಎಸ್ಆರ್ಟಿಸಿ ಮತ್ತು NWKRTC ಅವರ ದಾಖಲೆ ಪರಿಶೀಲನೆ ಆದ ಅಭ್ಯರ್ಥಿಗಳಿಗೆ ಆಯ್ಕೆ ವಿಧಾನ ಈಗ ಯಾವ ರೀತಿ ಇರುತ್ತದೆ ಅಂತ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡುವವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ. ನಾನು ಹಾಕುವ ಈ ರೀತಿಯ ಹೊಸ ಉದ್ಯೋಗದ ಮಾಹಿತಿ ಬೇಗನೆ ನಿಮ್ಮ ಹತ್ತಿರ ತಲುಪುತ್ತದೆ. ಹಾಯ್ ಫ್ರೆಂಡ್ಸ್, ಈ ಒಂದು ನೋಟಿಫಿಕೇಷನ್ KSRTC ಅವರ ಯಾರ ಒಂದು ಈಗ ವೆರಿಫಿಕೇಷನ್ ನಡೀತಾ ಇದೆಯಲ್ಲ ಡಿಕಮ್ಸಿ ಅವರು ಡ್ರೈವರ್ ಮತ್ತು ಡಿಕಮ್ಸಿ ಅವರಿಗೂ ಕೂಡ ಕಾಲ್ ಮಾಡಿದರು. ಬಟ್ ಈಗ ಡಿಕಮ್ಸಿ ಅವರ ವೆರಿಫಿಕೇಷನ್ ಅಷ್ಟೇ ನಡೀತಾ ಇದೆ. ಈಗ 1ನೇ ಜುಲೈನಿಂದ 12ನೇ ಜುಲೈವರೆಗೆ ಒಂದು ಫೈನಲ್ ಲಿಸ್ಟ್ ಕೂಡ ಅವರು ಬಿಡುಗಡೆ ಮಾಡಿದ್ದಾರೆ. ಟೋಟಲ್ 7,451 ಅಭ್ಯರ್ಥಿಗಳ ಫೈನಲ್ ಲಾಸ್ಟ್ ಲಿಸ್ಟ್ ಕೂಡ ಅವರು ವೆಬ್ಸೈಟ್ನಲ್ಲಿ ಹಾಕಿದ್ದಾರೆ. ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೇನೆ. ಅದೇ ರೀತಿ ಈಗ ಈ ಒಂದು ನೋಟಿಫಿಕೇಷನ್ ನೀವು ನೋಡಬಹುದು, 2020 ನೋಟಿಫಿಕೇಷನ್ ಆಗಿದೆ. ಟೋಟಲ್ ಇಲ್ಲಿ ಚಾಲಕ ಕಮ್ ನಿರ್ವಾಹಕ ಹುದ್ದೆಯ ವರ್ಗೀಕರಣ 2,545 ಹುದ್ದೆಗೆ ಅವರು ಕರೆದಿದ್ದರು. ಈಗ ನೀವು ಈ ಒಂದು ನೋಟಿಫಿಕೇಷನಲ್ಲಿ ಎಲ್ಲ ಮಾಹಿತಿ ಕೂಡ ಇರುತ್ತದೆ. ನೀವು ಅರ್ಜಿ ಸಲ್ಲಿಸುವಾಗ ನಿಮಗೆ ಬೇಕಾಗುವ ಅರ್ಹತೆ, ವಯೋಮಿತಿ ಎಲ್ಲದೂ ಕೂಡ ಇಲ್ಲಿ ಅವರು ಮೆನ್ಷನ್ ಮಾಡಿ ಇಟ್ಟಿರುತ್ತಾರೆ. ಅದೇ ರೀತಿ ನೀವು ಇಲ್ಲಿ ನಿಮಗೆ ವೆರಿಫಿಕೇಷನ್ಗೆ ಹೋದಾಗ ನಿಮ್ಮ ಒಂದು ದೇಹದಾಢ್ಯತೆ ಅವರು ಚೆಕ್ ಮಾಡುತ್ತಾರೆ. ಪರೀಕ್ಷೆ ಕೂಡ ಇರುತ್ತದೆ, ಅಂದರೆ ಎತ್ತರ ಮತ್ತು ಅವರು ತೂಕ ಕೂಡ ಮಾಡುತ್ತಾರೆ. ಈ ಒಂದು ಎತ್ತರ ಪುರುಷರಿಗೆ 163 ಸೆಂಟಿಮೀಟರ್ ಮತ್ತು ಮಹಿಳೆಯರಿಗೆ 153 ಸೆಂಟಿಮೀಟರ್. ತೂಕ ನೋಡುವುದಾದರೆ ಪುರುಷರಿಗೆ 55 kg ಮತ್ತು ಮಹಿಳೆಯರಿಗೆ 50 kg. ಈ ಒಂದು ದೇಹದಾಢ್ಯತೆ ಮತ್ತು ಒಂದು ದಾಖಲೆಗಳ ಪರಿಶೀಲನೆ ನಿಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಸಂದರ್ಭದಲ್ಲಿ ಮಾಡುತ್ತಾರೆ. ಆದರೆ ಈಗ ಒಂದು ನಿಮಗೆ ಆಯ್ಕೆ ವಿಧಾನ ಯಾವ ರೀತಿ ಇರುತ್ತದೆ ಅಂತ ಕೂಡ ಈ ನೋಟಿಫಿಕೇಷನಲ್ಲಿ ಅವರು ನೀಡಿದ್ದಾರೆ. ನೀವು ಆಯ್ಕೆ ವಿಧಾನ ಯಾವ ರೀತಿ ಇದೆ ಅಂತ ನೀವು ನೋಡಿಕೊಳ್ಳಿ. ನೀವು ಡ್ರೈವರ್ ಟೆಸ್ಟ್ಗೆ ಹೋಗುವ ಮುನ್ನ ಈ ಒಂದು ನೋಟಿಫಿಕೇಷನಲ್ಲಿ ಆಯ್ಕೆ ವಿಧಾನ ಯಾವ ರೀತಿ ಇರುತ್ತದೆ ಅಂತ ನೀವು ಒಂದು ಸಲ ಓದಿಕೊಂಡು ಹೋಗಿ ನೋಡಿ. ದೇಹದಾಢ್ಯತೆ ಮತ್ತು ಮೂಲ ದಾಖಲೆಗಳ ಪರಿಶೀಲನೆಯಲ್ಲಿ ಅರ್ಹಗೊಂಡ ಅಭ್ಯರ್ಥಿಗಳಿಗೆ ಮಾತ್ರ ಅವರು ಡ್ರೈವಿಂಗ್ ಟೆಸ್ಟಿಗೆ ಚಾಲನಾ ಪಥದಲ್ಲಿ ತಲಾ 25 ಅಂಕಗಳಂತೆ 2 ಬಾರಿ ಚಾಲನಾ ವೃತ್ತಿ ಪರೀಕ್ಷೆಗಳನ್ನು ನಡೆಸಲಾಗುವುದು. ಚಾಲನಾ ವೃತ್ತಿ ಪರೀಕ್ಷೆಯಲ್ಲಿ 5 ವಿವಿಧ ರೀತಿಯ ಪರೀಕ್ಷೆಗಳಿದ್ದು 2 ಬಾರಿ ನಡೆಸಲಾಗುವ ಈ ಎಲ್ಲ ಪರೀಕ್ಷೆಗಳಲ್ಲಿ ಕನಿಷ್ಠ 25 ಅಂಕಗಳು ಮತ್ತು ಅದಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದ ಅಭ್ಯರ್ಥಿಗಳನ್ನು ಚಾಲನಾ ವೃತ್ತಿ ಪರೀಕ್ಷೆಯಲ್ಲಿ ಉತ್ತೀರ್ಣರೆಂದು ಪರಿಗಣಿಸಲಾಗುವುದು. 25ಕ್ಕಿಂತ ಕಡಿಮೆ ಅಂಕಗಳು ಪಡೆದ ಅಭ್ಯರ್ಥಿಗಳನ್ನು ಚಾಲನಾ ವೃತ್ತ ಪರೀಕ್ಷೆಯಲ್ಲಿ ಅನುತ್ತೀರ್ಣಗೊಂಡು ಅಭ್ಯರ್ಥಿಗಳೆಂದು ಪರಿಗಣಿಸಲಾಗುವುದು. ಅಂದರೆ ನೀವು 25 ಅಂಕಗಳು ಪಡೆಯಬೇಕು. ಅದಕ್ಕಿಂತ ಕಡಿಮೆ ನೀವು ತೆಗೆದುಕೊಂಡರೆ ನಿಮಗೆ ರಿಜೆಕ್ಟ್ ಮಾಡುತ್ತಾರೆ. ಅದೇ ರೀತಿ ಈಗ ಅವರು ಚಾಲಕ ಮತ್ತು ಚಾಲಕ ಕಮ್ ನಿರ್ವಾಹಕ ಹುದ್ದೆಗಳಿಗೆ ಕಾಲ್ ಮಾಡಿದರು. ಬಟ್ ಇದು ಈಗ KSRTC ಅವರು ಚಾಲಕ ಕಮ್ ನಿರ್ವಾಹಕ ಹುದ್ದೆಗಳಿಗೆ ನೋಡಿ, ಅದು ಯಾರು 2 ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದ್ದೀರಿ ಇದು ಅಂಥವರಿಗೆ ಅನ್ವಯ ಆಗುತ್ತದೆ. ಬಟ್ ಈಗ ಅವರು ಓನ್ಲಿ ಡಿಕಮ್ಸಿ ಅವರ ವೆರಿಫಿಕೇಷನ್ ಅಷ್ಟೇ ಅವರು ಮಾಡಿದ್ದಾರೆ. ಸೊ ಅದರ ಬಗ್ಗೆ ಅದು ನೀವು ಬಿಟ್ಟುಬಿಡಿ. ಆಮೇಲೆ ಚಾಲಕ ಮತ್ತು ಚಾಲಕ ನಿರ್ವಾಹಕ 2 ಹುದ್ದೆಗಳ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಒಂದೇ ರೀತಿಯಲ್ಲಿ 2 ಹುದ್ದೆಗಳನ್ನು, ಅಂದರೆ ಯಾರು ಡ್ರೈವರ್ ಮತ್ತು ಡ್ರೈವರ್ ಕಮ್ ಹುದ್ದೆಗೆ ಯಾರೆಲ್ಲ ಅರ್ಜಿ ಸಲ್ಲಿಸಿದ್ದೀರಿ ಅವರು ಒಂದೇ ಸಲ ನಿಮಗೆ ಒಂದು ಪರೀಕ್ಷೆ ಮಾಡಿಸಲಾಗುವುದು ಅಂತ ಅವರು ಮಾಹಿತಿ ಕೊಟ್ಟಿದ್ದಾರೆ. ಇದು NW ಅವರು ಯಾರೆಲ್ಲ 2 ಹುದ್ದೆಗೆ ಅರ್ಜಿ ಸಲ್ಲಿಸಿದ್ದೀರಿ ಅಂಥವರಿಗೆ ಇದು ಅನ್ವಯ ಆಗುತ್ತದೆ. ಈಗ ನಾನು ಮುಂದೆ NW ಅವರ ಯಾವ ರೀತಿ ಡ್ರೈವಿಂಗ್ ಟೆಸ್ಟ್ ಇರುತ್ತದೆ ಅಂತ ತಿಳಿಸಿಕೊಡುತ್ತೇನೆ. ಅದೇ ರೀತಿ ನೀವು ಇಲ್ಲಿ ನೋಡಬಹುದು, ಚಾಲನಾ ವೃತ್ತಿ ಪರೀಕ್ಷೆಯಲ್ಲಿ ಗಳಿಸಿರುವ ಅಂಕಗಳನ್ನು ಮಾತ್ರ ಪರಿಗಣಿಸಿ ಸರ್ಕಾರದ ಪ್ರಚಲಿತ ಮೀಸಲಾತಿ ನಿಯಮಗಳನುಸಾರ ಆಯ್ಕೆ ಮಾಡಲಾಗುವುದು. ಚಾಲನಾ ವೃತ್ತಿ ಪರೀಕ್ಷೆಯಲ್ಲಿ ಗಳಿಸಿರುವ ಅಂಕಗಳ ಆಧಾರದ ಮೇಲೆ ನಿಮಗೆ ಸೆಲೆಕ್ಟ್ ಮಾಡುತ್ತಾರೆ. ಶೈಕ್ಷಣಿಕ ವಿದ್ಯಾರ್ಥಿಯಲ್ಲಿ ಪಡೆದ ಅಂಕಗಳು ಇದಕ್ಕೆ ಪರಿಗಣಿಸಲಾಗುವುದಿಲ್ಲ ಅಂತ ಕೂಡ ಅವರು ಮಾಹಿತಿ ನೀಡಿದ್ದಾರೆ.
ಅದೇ ರೀತಿ ಇಲ್ಲಿ ನೋಡಿ, ಉತ್ತಮ ಚಾಲನಾ ಕೌಶಲ್ಯವಿರುವ ಅಭ್ಯರ್ಥಿಗಳ ಆಯ್ಕೆ ದೃಷ್ಟಿಯನ್ನು ಗಮನದಲ್ಲಿಟ್ಟುಕೊಂಡು ಚಾಲನಾ ವೃತ್ತಿ ಪರೀಕ್ಷೆ 5 ವಿವಿಧ ಪರೀಕ್ಷೆಗಳ ಪೈಕಿ ಈ 3 ಕೆಳಕಂಡ ಪರೀಕ್ಷೆಗಳಲ್ಲಿ ಈ ಕೆಳಗಿನಂತೆ ಕನಿಷ್ಠ ಅಂಕ ಗಳಿಸಿದ್ದಲ್ಲಿ ಮಾತ್ರ ಮುಂದಿನ ವೃತ್ತಿ ಪರೀಕ್ಷೆಗೆ ಅರ್ಹರಾಗುತ್ತಾರೆ. ಇಲ್ಲಿ ನೀವು ನೋಡಬಹುದು, ಪರೀಕ್ಷೆಯ ವಿಧಾನ: ಬಸ್ಸನ್ನು ಎಸ್ಸರ ಪದದಲ್ಲಿ ಹಿಂದಕ್ಕೆ ಚಲಾಯಿಸುವುದು. ನಿಗದಿಪಡಿಸಿದ ಅಂಕಗಳು 7. ಎರಡನೇ ಪರೀಕ್ಷೆಯ ಅಂಕಗಳು ಮೊದಲನೇ ಪರೀಕ್ಷೆಯ 2 ಪರೀಕ್ಷೆ ಇರುತ್ತದೆ. ಎರಡನೇ ಪರೀಕ್ಷೆಗೆ ನಿಗದಿಪಡಿಸಿದ ಅಂಕಗಳು ಕೂಡ 7. 2 ಪರೀಕ್ಷೆಯ ಒಟ್ಟು ಅಂಕಗಳು 14. ನೀವು ಮಿನಿಮಮ್ 7 ಅಂಕಗಳು ಪಡೆದುಕೊಳ್ಳಿರಬೇಕು. ಅದೇ ರೀತಿ 3 ನಿಮಿಷಗಳ ಕಾಲಾವಕಾಶ ಇರುತ್ತದೆ. ಎರಡನೇ, ಬಸ್ಸನ್ನು ಹಿಂಬುಗ ಚಲಿಸಿ ನಿಲುಗಡೆ ಮಾಡುವುದು, ರಿವರ್ಸ್ ಪಾರ್ಕಿಂಗ್. ಇದಕ್ಕೆ ಮೊದಲನೇ ಪರೀಕ್ಷೆಗೆ 6, ಎರಡನೇ ಪರೀಕ್ಷೆಗೆ 6, ಟೋಟಲ್ 12. ಇದಕ್ಕೂ ಕೂಡ ಕನಿಷ್ಠ 6 ಅಂಕ ಪಡೆದಿರಬೇಕು. ಅದಕ್ಕೆ ಓನ್ಲಿ 1 ನಿಮಿಷಗಳ ಕಾಲಾವಕಾಶ ಇರುತ್ತದೆ. ಬಸ್ಸನ್ನು ಏರುಗತಿಯಲ್ಲಿ ನಿಲ್ಲಿಸಿ ಮುಂದಕ್ಕೆ ಚಲಾಯಿಸುವುದು, ಇದಕ್ಕೆ 5 ಅಂಕಗಳು. ಟೋಟಲ್ 5 ಅಂಕಗಳಿದ್ದು ಟೋಟಲ್ 10 ಅಂಕಗಳಿರುತ್ತವೆ. ಕನಿಷ್ಠ 5 ಅಂಕಗಳು ಪಡೆದಿರಬೇಕು. ಇದಕ್ಕೆ ಯಾವುದೇ ರೀತಿಯ ಒಂದು ಸಮಯ ಇರುವುದಿಲ್ಲ. ನೋಡಿ, ಈ ರೀತಿಯ ಒಂದು ನಿಮಗೆ ಚಾಲನಾ ವೃತ್ತಿ ಪರೀಕ್ಷೆ ಇರುತ್ತದೆ. ಯಾಕಂದರೆ ಅವರು ನೋಟಿಫಿಕೇಷನಲ್ಲಿ ಎಲ್ಲದೂ ಕೂಡ ಅವರು ಮಾಹಿತಿ ನೀಡಿರುತ್ತಾರೆ. ದೇಹದಾಢ್ಯತೆ ಮತ್ತು ಮೂಲ ದಾಖಲೆಗಳ ಪರಿಶೀಲನೆಗೆ ಹಾಜರಾದ ಅಭ್ಯರ್ಥಿಗಳು ಅಗತ್ಯ ಮೂಲ ದಾಖಲೆಗಳನ್ನು ಹಾಜರುಪಡಿಸದಿದ್ದಲ್ಲಿ ಅಂಥ ಅಭ್ಯರ್ಥಿಗಳಿಗೆ ಚಾಲನಾ ವೃತ್ತಿ ಪರೀಕ್ಷೆಗೆ ಅವಕಾಶ ನೀಡಲಾಗುವುದಿಲ್ಲ. ಅಂದರೆ ನೀವು ನಿಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗದೇ ಇದ್ದರೆ, ನೀವು ಮಿಸ್ ಮಾಡಿಕೊಂಡರೆ ಅಥವಾ ನಿಮ್ಮ ಒಂದು ವೆರಿಫಿಕೇಷನ್ ಆಗದಿದ್ದರೆ ಅಂಥವರಿಗೆ ಚಾಲನಾ ವೃತ್ತಿ ಮಾಡಲು ಅವರು ಅವಕಾಶ ನೀಡುವುದಿಲ್ಲ ಅಂತ ತಿಳಿಸಿಕೊಟ್ಟಿದ್ದಾರೆ. ಇದು ಒಂದು KSRTCಯವರ ಆಯ್ಕೆ ವಿಧಾನ. ಅದೇ ರೀತಿ NW ಅವರ ಆಯ್ಕೆ ವಿಧಾನ ಯಾವ ರೀತಿ ಇರುತ್ತದೆ ಮತ್ತು ಅವರು ನೋಟಿಫಿಕೇಷನ್ನಲ್ಲಿ ಏನು ಮಾಹಿತಿ ನೀಡಿದ್ದಾರೆ ಅಂತ ತಿಳಿಸಿಕೊಡುತ್ತೇನೆ. ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ಇದು NW ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ 2019ರ ಈ ಒಂದು ನೋಟಿಫಿಕೇಷನ್ ಆಗಿದೆ. ಎಷ್ಟು ಹುದ್ದೆಗಳಿದೆ ಸಂಪೂರ್ಣ ಮಾಹಿತಿ ಅವರು ನೀಡಿದ್ದಾರೆ. ಅದೇ ರೀತಿ ಇದಕ್ಕೆ ಕನಿಷ್ಠ ದೇಹದಾಢ್ಯತೆ ಕೂಡ ಪುರುಷರಿಗೆ 163 ಸೆಂಟಿಮೀಟರ್, ಸೇಮ್ KSRTCನಲ್ಲೂ ಅದೇ ಥರ ಇತ್ತು, 55 kg. ಮಹಿಳೆಯರಿಗೆ 153 ಸೆಂಟಿಮೀಟರ್ ಮತ್ತು ತೂಕ 50 kg. ಇವರ ಒಂದು ಆಯ್ಕೆ ವಿಧಾನ ಯಾವ ರೀತಿ ಇರುತ್ತದೆ ಅಂದರೆ ನೋಡಿ, ಆಯ್ಕೆ ವಿಧಾನ: ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿದ ನಂತರ ಅರ್ಜಿಯನ್ನು ನಮೂದಿಸಿದ ವಿವರಗಳ ಆಧಾರದ ಮೇಲೆ ಮೂಲ ದಾಖಲೆ, ದೈಹಿಕ ಅರ್ಹತೆಯ ಪರಿಶೀಲನೆ, ಚಾಲನಾ ವೃತ್ತಿ ಪರೀಕ್ಷೆಗೆ ಹಾಜರಾಗಲು ಕರಪತ್ರವನ್ನು ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿದ ತಕ್ಷಣ ನೀಡಿ ನೋಂದಣಿ ಸಂಖ್ಯೆ ಮತ್ತು ಅವರ ಜನ್ಮ ದಿನಾಂಕವನ್ನು ನಮೂದಿಸಿ ಮುಂದೆ ತಿಳಿಸಲಾಗುವ ದಿನದಲ್ಲಿ, ಅಂದರೆ ನಿಮ್ಮ ಒಂದು ಅವರು ವೆರಿಫಿಕೇಷನ್ ಬಗ್ಗೆ ತಿಳಿಸಿದ್ದಾರೆ. ನಿಮ್ಮ ಒಂದು ವೆರಿಫಿಕೇಷನ್ ಸಲುವಾಗಿ ನೀವು ನಿಮ್ಮ ಒಂದು ಅಪ್ಲಿಕೇಶನ್ ಮತ್ತು ಡೇಟ್ ಆಫ್ ಬರ್ತ್ ಹಾಕಿ ಡೌನ್ಲೋಡ್ ಮಾಡಿಕೊಂಡು ನೀವು ಒಂದು ವೆರಿಫಿಕೇಷನ್ಗೆ ಹೋಗಬೇಕಂತ ಅವರು ಮಾಹಿತಿ ನೀಡಿದ್ದಾರೆ. ಅದೇ ರೀತಿ ಇಲ್ಲಿ ನೀವು ನೋಡಿ, ಮೂಲ ದಾಖಲೆಗಳ ಮತ್ತು ದೈಹಿಕ ಅರ್ಹತೆ ಪರಿಶೀಲನೆಗೆ ಹಾಜರಾದ ಅಭ್ಯರ್ಥಿಗಳ ಪೈಕಿ ಹುದ್ದೆಗೆ ನಿಗದಿಪಡಿಸಲಾದ ಎಲ್ಲ ಅರ್ಹತೆಗಳನ್ನು ಹೊಂದಿರುವ ಅರ್ಹ ಅಭ್ಯರ್ಥಿಗಳಿಗೆ ಸಂಸ್ಥೆಯ ವತಿಯಿಂದ ಒಟ್ಟು 50 ಅಂಕಗಳಿರುತ್ತವೆ ಅಂತ ತಿಳಿಸಿಕೊಟ್ಟಿದ್ದಾರೆ. ನೋಡಿ, ತಲಾ 25 ಅಂಕಗಳಂತೆ 2 ಸಲ ಚಾಲನಾ ಸಾಮರ್ಥ್ಯ ವೃತ್ತಿ ಪರೀಕ್ಷೆಯನ್ನು ಗಣಕೀಕೃತ ಟ್ರ್ಯಾಕ್ನಲ್ಲಿ ನಡೆಸಲಾಗುವುದು. ಸದರಿ ಪರೀಕ್ಷೆಯಲ್ಲಿ ಕನಿಷ್ಠ 25 ಅಂಕಗಳನ್ನು ಪಡೆದ ಅಭ್ಯರ್ಥಿಗಳನ್ನು ಮಾತ್ರ ಉತ್ತೀರ್ಣರೆಂದು. ಸೇಮ್ KSRTCನಲ್ಲೂ ಕೂಡ 25, NWನಲ್ಲಿ ಕೂಡ 25 ಕನಿಷ್ಠ ನೀವು ಅಂಕಗಳನ್ನು ಪಡೆಯಬೇಕು. ಚಾಲನಾ ವೃತ್ತಿ ಪರೀಕ್ಷೆಯಲ್ಲಿ ಗಳಿಸಿರುವ ಅಂಕಗಳು ಮಾತ್ರ ಪರಿಗಣಿಸಿ ಸರ್ಕಾರದ ಪ್ರಚಲಿತ ಮೀಸಲಾತಿ ನಿಯಮಾನುಸಾರ ಆಯ್ಕೆ ಮಾಡಲಾಗುವುದು. ಅಂದರೆ ನೀವು ಡ್ರೈವಿಂಗ್ನಲ್ಲಿ ಯಾವ ಅಂಕ ಪಡೆಯುತ್ತೀರಿ ಅದರ ಬೇಸಸ್ ಮೇಲೆ ನಿಮಗೆ ಒಂದು ಸೆಲೆಕ್ಟ್ ಮಾಡುತ್ತಾರೆ. ಅದೇ ರೀತಿ ಇಲ್ಲಿ ನೀವು ನೋಡಬಹುದು, ಉತ್ತಮ ಚಾಲನಾ ಕೌಶಲ್ಯವಿರುವ ಅಭ್ಯರ್ಥಿಗಳ ಆಯ್ಕೆ ದೃಷ್ಟಿಯಿಂದ ಗಮನದಲ್ಲಿಟ್ಟುಕೊಂಡು ಚಾಲನಾ ವೃತ್ತಿ ಪರೀಕ್ಷೆ 5 ವಿವಿಧ ಪರೀಕ್ಷೆಗಳ ಪೈಕಿ 3 ಪರೀಕ್ಷೆಗಳನ್ನು 2 ಬಾರಿ ಅವರು ನಡೆಸಲಾಗುವುದು. ಸೇಮ್ ಬಸ್ಸನ್ನು ಎಸ್ಸರ ಪಥದಲ್ಲಿ ಹಿಂದಕ್ಕೆ ಚಲಾಯಿಸುವುದು, ಇದಕ್ಕೂ ಕೂಡ ಎಲ್ಲದೂ ಸೇಮ್ ಇದೆ. 7 ಅಂಕ, 14 ಅಂಕ ಇರುತ್ತದೆ. ಕನಿಷ್ಠ 7 ಅಂಕ ನೀವು ಪಡೆದಿರಬೇಕು. 3 ನಿಮಿಷಗಳ ಕಾಲಾವಕಾಶ. ಬಸ್ಸನ್ನು ಹಿಂಬುಗ ಚಲಾಯಿಸುವುದು 6 ಅಂಕ, 12 ಕನಿಷ್ಠ 6 ಅಂಕಗಳು ಪಡೆದಿರಬೇಕು. 1 ನಿಮಿಷಗಳ ಕಾಲಾವಕಾಶ. ಬಸ್ಸನ್ನು ಏರುಗತಿಯಲ್ಲಿ ನಿಲ್ಲಿಸುವುದು 1ನೇ ಮತ್ತು 2ನೇ ಪರೀಕ್ಷೆಗೆ 5 ಅಂಕ, ಟೋಟಲ್ 10 ಮಾರ್ಕ್ಸ್. ಅದಕ್ಕೆ ನೀವು ಕನಿಷ್ಠ 5 ಅಂಕಗಳು ಪಡೆದಿರಬೇಕು. ಯಾವುದೇ ರೀತಿ ಇದಕ್ಕೆ
ಸಮಯ ಇರುವುದಿಲ್ಲ. ಇಲ್ಲಿ ನೋಡಿ, ಚಾಲಕ ಮತ್ತು ಚಾಲಕಂ ನಿರ್ವಾಹಕ 2 ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳಿಗೆ ಒಂದೇ ಬಾರಿ, ಅಂದರೆ ಯಾರೆಲ್ಲ ಡ್ರೈವರ್ ಮತ್ತು ಟಿಕಮ್ಸಿ 2 ಹುದ್ದೆಗೆ ಅರ್ಜಿ ಸಲ್ಲಿಸಿದ್ದೀರಿ ಅಂಥವರಿಗೆ ಒಂದೇ ಸಲ ಡ್ರೈವಿಂಗ್ ಟೆಸ್ಟ್ ತೆಗೆದುಕೊಂಡು ನೀವು ಅರ್ಜಿ ಫಿಲ್ ಮಾಡುವಾಗ ಅಲ್ಲಿ ನಿಮಗೆ ನಿಮ್ಮ ಒಂದು ಪ್ರಯಾರಿಟಿ ಯಾವುದಕ್ಕೆ ನೀವು ಮೊದಲ ಆದ್ಯತೆ ನೀಡಿದ್ದೀರಿ ಅಂತ ಸೆಲೆಕ್ಟ್ ಮಾಡಿದ್ದೀರಿ, ಆ ಒಂದು ಹುದ್ದೆಗೆ ಅವರು ನಿಮ್ಮನ್ನು ಆಯ್ಕೆ ಮಾಡುತ್ತಾರೆ. ಇದರ ಬಗ್ಗೆ ಏನೂ ಕನ್ಫ್ಯೂಷನ್ ಇಲ್ಲ. ಏನಾದರೂ ಕನ್ಫ್ಯೂಷನ್ ಇದ್ದರೆ ನೀವು ಕಮೆಂಟ್ ಮಾಡಿ ಕೇಳಬಹುದು. ನೋಡಿ ಫ್ರೆಂಡ್ಸ್, ಈ ರೀತಿಯ ಒಂದು ನೋಟಿಫಿಕೇಷನಲ್ಲಿ ಅವರ ಆಯ್ಕೆ ವಿಧಾನ ಇದೆ, ನೀವು ನೋಡಿಕೊಳ್ಳಿ. ನಾನು ಇದರ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕುತ್ತೇನೆ. ಯಾರೆಲ್ಲ ಡ್ರೈವಿಂಗ್ ಟೆಸ್ಟಿಗೆ ಈಗ ಕೆಲವೇ ದಿನದಲ್ಲಿ ಸ್ಟಾರ್ಟ್ ಆಗುತ್ತದೆ, ಯಾಕಂದರೆ KSRTC ಅವರ ಕೂಡ ಫೈನಲಿಸ್ಟ್ ಬಂದಿದೆ, NW ಅವರ ವೆರಿಫಿಕೇಷನ್ ಆಲ್ರೆಡಿ ಮುಗಿದಿದೆ. ಅದರ ಸಲುವಾಗಿ ನಾನು ಮುಂದಿನ ವಿಡಿಯೋದಲ್ಲಿ ಯಾವ ರೀತಿ ಒಂದು ಟ್ರ್ಯಾಕ್ ಇರುತ್ತದೆ ಮತ್ತು ನೀವು ಯಾವ ರೀತಿ ಚಲಾಯಿಸಬೇಕು ಅಂತ ಕೂಡ ವಿಡಿಯೋ ಮಾಡಿ ತಿಳಿಸಿಕೊಡುತ್ತೇನೆ. ಯಾಕಂದರೆ NW ಅವರು ನೋಟಿಫಿಕೇಷನ್ನಲ್ಲಿ ಬಿಟ್ಟಿದ್ದಾರೆ, ಯಾವ ರೀತಿ ಒಂದು ಪರೀಕ್ಷೆ ಇರುತ್ತದೆ ಅಂತ ಅವರು ಒಂದು ಫುಲ್ ಮಾಹಿತಿಯನ್ನು ನೀಡಿದ್ದಾರೆ. ಆ ಮಾಹಿತಿಯಲ್ಲಿ ಏನಿದೆ ಕೂಡ ಅಂತ ತಿಳಿಸಿಕೊಡುತ್ತೇನೆ ಮುಂದಿನ ವಿಡಿಯೋದಲ್ಲಿ. ಈ ಮಾಹಿತಿ ಇಷ್ಟವಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಒಂದು ಮಾಹಿತಿಯನ್ನು ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ.